ಹಾಯ್ ಹಲೋ. ಹೊರಗಡೆ ಜೋರಾಗಿ ಮಳೆ ಬರ್ತಾ ಇದೆ. ರಾತ್ರಿ ಡಿನ್ನರ್ಗೆ ಏನು ಮಾಡೋದು ಗೊತ್ತಾಗ್ತಿಲ್ಲ. ಸೊ ಅವಲಕ್ಕಿ ಒಗ್ಗರಣೆ ಮಾಡೋಣ ಅಂತ ಅಂದ್ಕೊಂಡೆ. ಹೊರಗಡೆ ಮನೆ ಹೊರಗೆ ಜೋರು ಮಳೆ, ಒಳಗಡೆ ಅವಲಕ್ಕಿ ಒಗ್ಗರಣೆ. ಅದಕ್ಕೆ ಬೇಕಾಗಿರೋದೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಕೊತ್ತಂಬರಿ, ದಪ್ಪ ಮೆಣಸಿನ್ಕಾಯಿ, ಆಮೇಲೆ ಹಸಿಮೆಣಸಿನ್ಕಾಯಿ, ನೆನೆಸಿರೋ ಅವಲಕ್ಕಿ, ಆಮೇಲೆ ಟೊಮೆಟೊ. ರಾತ್ರಿ ಸ್ವಲ್ಪ ಅವಲಕ್ಕಿ ಮಾಡಬೇಕಾದ್ರೆ ಈ ಟೊಮೆಟೊ ಹಾಕ್ಕೊಂಡ್ರೆ ಮೆತ್ತಗಿರುತ್ತೆ. ಟೊಮೆಟೊ ಅವಲಕ್ಕಿ ಒಗ್ಗರಣೆ ಮೆತ್ತಗಿರುತ್ತೆ. ಸೊ ಏನು ಬಾಚಲ್ಲ, ಗಂಟ್ಲು ಹಿಡಿಯೋದು ಏನೂ ಆಗಲ್ಲ. ಇನ್ನು ಅದಕ್ಕೆ ಬೇಕಾಗಿರೋ ಮತ್ತೊಂದು ಸಾಮಗ್ರಿ ಬಂದು ಕೊಬ್ಬರಿ, ಆಮೇಲೆ ಒಗ್ಗರಣೆ ಡಬ್ಬಿ. ನೋಡಿ, ಇದು ಒಗ್ಗರಣೆ ಡಬ್ಬಿ ತುಂಬ ಹಳೆಯದು ಅಂತ ಅನ್ನಿಸ್ತಾ ಇದೆ, ಯಾಕಂದರೆ ಇದು ಹಳೆಯದೇ. ಈಗ ಇನ್ನೂ ವೆರೈಟಿ ಆಗಿರೋ ಒಗ್ಗರಣೆ ಡಬ್ಬಿಗಳು ಬಂದಿದೆ, ಆದರೂ ಇದು ಒಳ್ಳೆ ಲೈಫ್ ಕೊಟ್ಟಿದೆ ನಮಗೆ. ಸೊ ನಾನು ಇದನ್ನೇ ಬಳಸ್ತಾ ಇದ್ದೀನಿ. ಸೊ ಒಗ್ಗರಣೆಗೆ ಬೇಕಾಗಿರೋ ಸಾಮಗ್ರಿಗಳೆಲ್ಲ ಇದರಲ್ಲಿದೆ. ಸೊ ಇಷ್ಟು ರೆಡಿ ಮಾಡ್ಕೊಂಡಿದ್ದೀನಿ. ಈಗ ನೆಕ್ಸ್ಟು ಒಗ್ಗರಣೆ ಮಾಡಬೇಕು. ಒಗ್ಗರಣೆಗಿಟ್ಟು ಆಮೇಲೆ ಸಿಗ್ತೇನೆ. ನೋಡಿ, ಇದು ಯಾವುದೋ ಹೊಸ ಥರ ಲೈಟರು. ಮೇ ಬಿ ನನಗೆ ಹೊಸದು ಅನಿಸುತ್ತೆ, ಬೇರೆಯವ್ರು ಯಾರಾದರೂ ಬಳಸ್ತಾ ಇರ್ಬೋದು. ಇದು ಚಾರ್ಜಿಂಗ್ ಮಾಡೋ ಅಂಥದ್ದು. ನೋಡಿ, ಇಲ್ಲಿ ಚಾರ್ಜರ್ ಕೇಬಲ್ ಒಂದು ಕೊಟ್ಟಿದ್ದಾರೆ ಇದಕ್ಕೆ. ಸುಮಾರು 1 ತಿಂಗಳಾಯಿತು ನಾನು ಚಾರ್ಜ್ ಮಾಡಿ. ತಿಂಗಳಿಂದ ಬಳಸ್ತಾ ಇದ್ದೀನಿ. ಅಂದರೆ ಇದನ್ನು ಪ್ರೆಸ್ ಮಾಡಿದ ತಕ್ಷಣ ಇಲ್ಲಿ ಲೈಟ್ ಬರುತ್ತೆ. ಈ ಲೈಟ್ ಆನ್ ಆಗಿ ಇದನ್ನು ಹಿಂಗೆ ಪ್ರೆಸ್ ಮಾಡಿದ್ರೆ ಸ್ಪಾರ್ಕ್ ಬರುತ್ತೆ. ನೋಡಿ, ಸ್ಪಾರ್ಕ್ ಬರುತ್ತೆ. ಭಾಳ ಚೆನ್ನಾಗಿದೆ ಇದು ಲೈಟರು. ಸೊ ಲೈಟ್ ಇದಾಗಿದ್ದ ತಕ್ಷಣ ಆರಿಸ್ಬಿಟ್ರೆ ನಿಮಗೆ ಚಾರ್ಜಿಂಗ್ ಭಾಳ ದಿನ ಬರುತ್ತೆ. ತಿಂಗಳ ಮೇಲೆ ಆಗಿದೆ ಚಾರ್ಜ್ ಮಾಡಿ ನಾನು ಇದನ್ನು. ಭಾಳ ಚೆನ್ನಾಗಿ ಲೈಫ್ ಕೊಡ್ತಾಯಿದೆ. ನನಗಿದು ಹೊಸದು, ಮೇ ಬಿ ಯಾರಾದರೂ ಯೂಸ್ ಮಾಡ್ತಿರ್ಬೋದು. ಯಾರಿಗಾದ್ರೂ ಗೊತ್ತಿಲ್ಲ ಅಂದರೆ ಇಂಥ ಲೈಟರ್ ನಿಮಗೆ ಕಾಣಿಸಿದ್ರೆ ತೊಗೊಳ್ಳಿ, ಭಾಳ ಚೆನ್ನಾಗಿದೆ ಇದು. ಬಾಣಲೆ ಇಟ್ಟಿದ್ದೀನಿ, ಎಣ್ಣೆ ಹಾಕ್ತಾಯಿದ್ದೀನಿ. 2 ದೊನ್ನೆ ಅವಲಕ್ಕಿ ತೊಗೊಂಡಿದ್ದೀನಿ ನಾನು. ಸೊ 2 ದೊನ್ನೆ ಎಣ್ಣೆ, 2 ಸೌಟು ಎಣ್ಣೆ ಸಾಕು. ಸ್ವಲ್ಪ ಎಣ್ಣೆ ಜಾಸ್ತಿ ತಿನ್ನೋರಾದರೆ ಇನ್ನೊಂಚೂರು ಹಾಕ್ಕೋಬಹುದು. ನಾನು ಅಷ್ಟೇ ಹಾಕೋದು. ಸೊ ಎಣ್ಣೆ ಕಾದ್ಮೇಲೆ ಮಿಕ್ಕಿದ ಪದಾರ್ಥಗಳು ಹಾಕೋಣ. ಎಣ್ಣೆ ಕಾದಿದೆ. ಫಸ್ಟು ಅರಿಶಿನ ಹಾಕ್ತೀನಿ, ಆಮೇಲೆ ಪುಡಿ ಹಿಂಗು ಹಾಕ್ತಾಯಿದ್ದೀನಿ. ಪುಡಿ ಹಿಂಗು ಸ್ವಲ್ಪ ನಾನು ಜಾಸ್ತಿ ಬಳಸ್ತೀನಿ, ಯಾಕಂದರೆ ಟೇಸ್ಟು ಚೆನ್ನಾಗಿರುತ್ತೆ, ಹೆಲ್ತ್ಗೂ ಒಳ್ಳೆಯದು ಅಂತಾರೆ. ಅದಾದಮೇಲೆ ಸಾಸಿವೆ. ಕೆಲವರು ಜಾಸ್ತಿ ಸಾಸಿವೆ ಇಷ್ಟಪಡ್ತಾರೆ, ಕೆಲವರು ಕಡಿಮೆ ಸಾಸಿವೆನೇ ಓಕೆ ಅಂತಾರೆ. ನಾನು ತುಂಬ ಜಾಸ್ತಿನೂ ಇಲ್ಲ, ಕಡಿಮೆನೂ ಇಲ್ಲ, ಹಾಕ್ತೀನಿ. ಸಾಸಿವೆ ಚಿಟ ಅಂದಮೇಲೆ ಉದ್ದಿನಬೇಳೆ, ಕಡಲೆಬೇಳೆ ಹಾಕೋಣ. ನಾನು ಇದನ್ನು ರೆಸಿಪಿ ಅಂತೇನು ತೋರಿಸ್ತಾ ಇಲ್ಲ, ಸುಮ್ಮನೆ ಮಾಡಬೇಕು. ತುಂಬ ದಿನ ಆಯಿತು ವಿಡಿಯೋ ಯಾವುದು ಅಪ್ಲೋಡ್ ಮಾಡಿ, ಮಾಡೋಣ ಅಂತ ಅನ್ನಿಸ್ತು, ಮಾಡ್ತಾಯಿದ್ದೀನಿ. ಕಡಲೆಬೇಳೆ, ಉದ್ದಿನಬೇಳೆ ಹಾಕಿದೆ. ಆದಮೇಲೆ ಹಸಿಮೆಣಸಿನ್ಕಾಯಿ, ಕರಿಬೇವು ಹಾಕಿದ್ದೀನಿ. ಇದ್ರ ಮಧ್ಯೆ ನಾನು ನೆನೆಸಿಟ್ಟಿರೋ ಅವಲಕ್ಕಿಗೆ ಕೊಬ್ಬರಿ, ಕೊತ್ತಂಬರಿ ಸೊಪ್ಪು ಎಲ್ಲ ಮತ್ತು ಇದ್ರ ಜೊತೆ ಉಪ್ಪು ಹಾಕಿ ಮಿಕ್ಸ್ ಮಾಡಿ ಇಟ್ಕೊತೀನಿ. ಹೇಳಿದ್ನಲ್ಲ 2 ದೊನ್ನೆ ಬರ್ತಿ ಅವಲಕ್ಕಿ ಹಾಕಿದ್ದೀನಿ ಅಂತ. ಸೊ 2 ಸ್ಪೂನ್ ಬರ್ತಿ ಉಪ್ಪು ಹಾಕ್ತೀನಿ, ಚೂರು ಮಿಕ್ಸ್ ಮಾಡಿ ಇಟ್ಕೊತೀನಿ. ಇಲ್ಲಿ ದಪ್ಪ ಮೆಣಸಿನ್ಕಾಯಿ ಸ್ವಲ್ಪ ಆಗಿದೆ, ಇದ್ರ ಜೊತೆಗೆ ಟೊಮೆಟೊ ಹಾಕ್ಕೊಳ್ಳೋಣ. ಟೊಮೆಟೊ ಇದ್ದರೆ ಚೆನ್ನಾಗಿರುತ್ತೆ, ಇಷ್ಟ ಆಗುತ್ತೆ ಸ್ವಲ್ಪ.
ಟೊಮೆಟೊ ದಪ್ಪ ಮೆಣಸಿನ್ಕಾಯಿ ಚೆನ್ನಾಗಿ ಬೆಂದಿದೆ. ಆದರೆ ಟೊಮೆಟೊನ 100% ಬೇಯಿಸಬಾರ್ದು, ರುಚಿ ಅಷ್ಟು ಚೆನ್ನಾಗಿರಲ್ಲ. ಸ್ವಲ್ಪ ಇನ್ನೂ ಒಂದು ಸ್ವಲ್ಪ ಕಾಯಿ ಇರೋ ಥರನೇ ಬೇಯಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಈಗ ಅವಲಕ್ಕಿ ಹಾಕ್ಬಿಡ್ತೀವಿ. ಅವಲಕ್ಕಿ, ಕೊಬ್ಬರಿ, ಉಪ್ಪು, ಕೊತ್ತಂಬರಿ ಮಿಕ್ಸ್ ಆಗಿರೋದು ಹಾಕಿ ಇದಕ್ಕೆ ಮಿಕ್ಸ್ ಮಾಡಿ ಚೆನ್ನಾಗಿ ಬಿಳಿ ಹೊಗೆ ಬರೋವರೆಗೂ ಇದನ್ನು ಒಗ್ಗರಣೆಯಲ್ಲಿ ಹುರಿದ್ರೆ ಬಿಸಿ ಬಿಸಿ ಅವಲಕ್ಕಿ ರೆಡಿ. ಮಳೆ ನಿಲ್ಲದೇ ಇದ್ದರೂ ನಿಂತರೂ ತಿನ್ನೋಕ್ಕೆ ಅವಲಕ್ಕಿ ರೆಡಿ ಇರೋದ್ರಿಂದ ಬಿಸಿ ಬಿಸಿ ಅವಲಕ್ಕಿ ತಿಂದು ಗುಡ್ ನೈಟ್ ಹೇಳ್ತಾ ಮಲಗೋದಷ್ಟೆ. ಬಾಯ್ ಎಲ್ಲರಿಗೂ, ಗುಡ್ ನೈಟ್.